ಮತ್ತು ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅಂತ ಹೇಳ್ತೀನಿ. ಸೊ ವೀಡಿಯೋಸ್ನ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ ಆಯ್ತು. ಗಲೀಜ್ ಅಂತ ಅಂದ್ಲು ಅವಳು, ಪುಂಡಿಗೆ ಕುಂಡಿ ಕುಂಡಿ ಅಂತ ಇದ್ಲು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಳು ಎತ್ಕೊಂಡು ಬಂದ್ಲು. ಬನ್ನಿ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಯಾಕೆ ವಿಡಿಯೋ ನೋಡಿಲ್ಲ? ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಮತ್ತೆ ಹೇಳ್ತೇವೆ, ಮತ್ತೆ ಹೇಳ್ತಿದೆ. ಲವ್ ಯು ವಿಡಿಯೋ ನೋಡಿ. ಇದೆಂತ ನಿಂದು ಹೇರ್ ಸ್ಟೈಲು? ಜುಟ್ಟು ಹಾಕ್ಬೇಕು, ಉದ್ದ ಅದ ಉದ್ದ. ನೋಡು, ಅವರಿಗೆ ತೋರಿಸು ನಿನ್ನ ಉದ್ದ ಏರು. ಹಿಂದೆ ತಿರ್ಗು, ಹಿಂದೆ ತಿರ್ಗ ಬಿಡು, ಈ ಸೈಡ್ ತಿರ್ಗು. ನೋಡಿ ಅವಳದು ಉದ್ದ ಏರು, ಇವಳದು ಉದ್ದ ಜಡೆ ನೋಡಿ. ಇದು ಯಾಕೆ ಈ ಥರ ಕಟ್ಟಿದ್ದಿ ನೀನು? ಅಮ್ಮ ಕೋಮರ್ ಬಚ್ಚನ ಉದ್ದ ಬಟ್ಟಿ ನಮ್ಮ ಅಮ್ಮ ಉದ್ದ ಬಚ್ಚಿನೇ. ತಿಂಡಿ ಮಾಡುವ ಆಯ್ತಾ? ಅಮ್ಮ ಒಂದು ಸ್ಟಿಕ್ಕರ್ ಬಾರ ಬೊಕ್ಕ ಮಾಡ ಉಂಟಿಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ತುಂಬ ಹಳೆಯ ರೆಸಿಪಿನ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೆಸಿಪಿ ಅಂತ ನನಗೆ ತುಂಬಾ ಇಷ್ಟ, ಮತ್ತು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆ ವಾರ ಪೂರ್ತಿ ಬ್ರೇಕ್ಫಾಸ್ಟಿಗೆ ರೈಸ್ ಐಟಮೇ ಇರುತ್ತೆ. ವಾರ ಪೂರ್ತಿ ಅಂದರೆ ಆಫೀಸಿಗೆ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೆ ವೀಕೆಂಡ್ ಏನಾದರೂ ಸ್ಪೆಷಲ್ ಆಗಿ ಈ ಥರ ಮಾಡ್ಕೊತೀವಿ. ಅಂದಾಗೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ಒಗ್ಗರಣೆ ಪುಂಡಿನ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಮಾಡೋದಂತೂ ತುಂಬಾ ಈಸಿ, ಮತ್ತು ಒಂದು ಅರ್ಧ ಗಂಟೆ ಒಳಗೆ ಇದನ್ನ ಮಾಡ್ಕೋಬಹುದು ಆಯ್ತಾ. ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ, ಏನಾದ್ರೂ ವಿಡಿಯೋ ಮಾಡಿ ಹಾಗೆ ಅಂತ. ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ. ಈರುಳ್ಳಿ ಅಂತೂ ಸಖತ್ ಖಾರನೇ ಇದೆ ನೋಡಿ. ಕಟ್ ಮಾಡ್ಕೊಂಡಾಯ್ತು. ಮತ್ತೆ ಇದು ನೈಟ್ ಕುಚ್ಚಲಕ್ಕಿನ 1 ಗ್ಲಾಸ್ ಅಷ್ಟು ಕುಚ್ಚಲಕ್ಕಿನ ನೆನ್ಸಿಟ್ಟಿದ್ವಿ. ಅಂದ್ರೆ ನಮ್ ಉಡುಪಿ ಮಂಗಳೂರು ಕಡೆ ಸಿಗುತ್ತಲ್ವಾ ಅಕ್ಕಿ, ಆ ಅಕ್ಕಿ ಇದನ್ನ ಅತ್ತೆ ಗ್ರೈಂಡ್ ಮಾಡಿಟ್ಟಿದ್ದಾರೆ. ಇದಕ್ಕೆ 1 ಕಪ್ ಅಷ್ಟು ಕಾಯಿ ತುರಿ ಹಾಕಿ ಸ್ವಲ್ಪ ನೀರ್ ಹಾಕಿ ನೋಡಿ ಇಷ್ಟು ಗ್ರೈಂಡ್ ಮಾಡಿದ್ದಾರೆ. ಗ್ರೈಂಡರಲ್ಲೇ ಗ್ರೈಂಡ್ ಮಾಡೋದಿದ್ರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬಹುದು. ಆದ್ರೆ ಮಿಕ್ಸಿನಲ್ಲಿ ಅಷ್ಟು ಗಟ್ಟಿಯಾಗಿ ರುಬ್ಬೋದಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿರೋದು. ಹಾಗೆ ಇಲ್ಲಿ ನಾನೊಂದು 2 ಕಡ್ಡಿ ಅಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಮತ್ತೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಆಗ್ಲೇ ಒಂದು 1 ಕಪ್ ಅಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡಿದೀವಿ. ಮತ್ತೆ ಸ್ವಲ್ಪ ಸಾಸಿವೆ. ಇವಾಗ ಒಂದು ಬಾಣಲೆನ ಬಿಸಿ ಮಾಡೋದಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂತೀನಿ. ಸಾಸಿವೆ ಎಲ್ಲ ಚಿಟ್ಪಿಟ ಅಂತ ಅನ್ಬೇಕು. ಇದನ್ನ ಇಡ್ಲಿ ಪಾತ್ರೆನಲ್ಲಿ ಮಾಡೋದು. ಇಲ್ಲಿ ನೀರ್ನ ಬೆಸಿಗಿಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆನಲ್ಲಿ. ನೋಡಿ ಇಲ್ಲಿ 1/4 ಭಾಗದಷ್ಟು ನೀರ್ನ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾಯ್ತಾ. ಇಲ್ಲಿ ಸಾಸಿವೆನು ಚಿಟ್ಪಿಟ ಅಂತ ಅಂತಿದೆ. ಇವಾಗ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಗೆ 2 ಕಡ್ಡಿಷ್ಟು ಕರಿಬೇವನ್ನ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯ್ತಾ. ಇದು ಚೆನ್ನಾಗಿ ಫ್ರೈ ಆದಷ್ಟು ಈ ಪುಂಡಿಯ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನ ಪುಂಡಿ ಅಥವಾ ಕಡುಬು ಅಂತಾನು ಕರೀತಾರೆ ಆಯ್ತಾ. ಇದು ಈರುಳ್ಳಿ ಫ್ರೈ ಆದ್ಮೇಲೆ ಈ ಬಾಣ್ಲೆಗೆ ಹಾಕಿ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗಾಗಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿದ್ರು ಟೆನ್ಷನ್ ಇಲ್ಲ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಇದು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಪೇಸ್ಟ್ ತರ ಆದ್ರೆ ಚೆನ್ನಾಗಿರಲ್ಲ. ಅದ್ರಲ್ಲಿ ಅಕ್ಕಿ ಎಲ್ಲ ಸ್ವಲ್ಪ ಹಾಗೆ ಸಿಗ್ಬೇಕು ನೋಡಿ. ಇವಾಗ ಇದಕ್ಕೆ ನಾನು ಇಲ್ಲಿ ಕಾಯಿ ತುರಿನ ಹಾಕೊತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕಾಯಿ ತುರಿ, ಹಾಗೆ 1 ಸ್ಪೂನ್ ಅಷ್ಟು ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡಿ ಹಾಕೋಬೇಕು. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅಂತ ಹೇಳ್ತೀನಿ. ಸೊ ವೀಡಿಯೋಸ್ನ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ಈ ಥರ ಒಂದ್ಸಲ ಪುಂಡಿ ಅಥವಾ ಕಡುಬನ್ನ ಟ್ರೈ ಮಾಡಿ, ನಿಮಗೂ ಇದು ಇಷ್ಟ ಆಗುತ್ತೆ. ಇವಾಗ ನಾನು ಇದಕ್ಕೆ ತರ್ತರಿಯಾಗಿ ಗ್ರೈಂಡ್ ಮಾಡಿರೋ ಅಕ್ಕಿಯ ಮಿಶ್ರಣನ ಹಾಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಇವಾಗ ಗಟ್ಟಿಯಾಗಿ ಬಿಡುತ್ತೆ. ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಇದು ಅಂದರೆ ಉಂಡೆ ಕಟ್ಟಬೇಕಲ್ವಾ, ಆ ಹದಕ್ಕೆ ಬರಬೇಕು. ಇದನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಬೇಕು ನೋಡಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇಲ್ಲಿ ನೀರು ಕುದೀತಾ ಇದೆ. ಬೇರೆ ಊರಲ್ಲಿರೋರು ಈ ಅಕ್ಕಿ ಎಲ್ಲಿ ಸಿಗುತ್ತೆ ಅಂತ ಅನ್ಕೋಬಹುದು. ಇದು ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟಲ್ಲಿ, ಮ್ಯಾಂಗ್ಳೂರ್ ಸ್ಟೋರಲ್ಲಿ, ಹಾಗೆ ಕೆಲವೊಂದೆಲ್ಲ ರೈಸ್ ಅಂಗಡಿ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಸಿಗುತ್ತೆ. ಅಂದ್ರೆ ಇದಕ್ಕೆ ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಈ ಅಕ್ಕಿ ಇದೆ ಅಲ್ವಾ, ಇದು ತುಂಬಾ ತಂಪುನು ಕೂಡ. ಒಂದು ವೈಟ್ ರೈಸ್ ಎಲ್ಲ ನಾರ್ಮಲ್ ಆಗಿ ಒಂದು ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ ಅಲ್ವಾ, ಅಂದ್ರೆ ಇದು ತುಂಬಾ ತಂಪು ನೋಡಿ. ಈ ತರ ಉಂಡೆ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಇದನ್ನ ಇಡ್ಲಿ ಪಾತ್ರೆ ಒಳಗೆ ಇಡಬೇಕು. ಅಂದರೆ ಈ ಥರ ಮಾಡೋದ್ರಿಂದ ಇದು ಬೇಗನೆ ಬೇಯುತ್ತೆ. ಆಮೇಲೆ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬರೀ ಹಿಂಗೇ ತಿನ್ಬೋದು, ಇಲ್ಲ ಅಂತಂದರೆ ಏನಾದರೂ
ಫಿಶ್ ಕರಿ ಅಥವಾ ಚಟ್ನಿ ಜೊತೆನೂ ತಿನ್ಬೋದು. ಆಮೇಲೆ ಇದು ಬರೀ ಇದೇ ಥರ ಅಲ್ಲ, ಮರುವಾಯಿ ಪುಂಡಿ ಹಾಗೆ ಬಸಳೆ ಪುಂಡಿ ಮತ್ತು ಇನ್ನೂ ಕೆಲವರು ಚಿಕನ್ ಹಾಕಿನೂ ಈ ಪುಂಡಿನ ಮಾಡ್ತಾರೆ. ಮತ್ತು ಇದರಲ್ಲೇ ಅಂದರೆ ವೈಟ್ ರೈಸ್ ಹಾಕಿ ಸಕ್ಕರೆ ಹಾಕಿ ಚಿಕ್ಕ ಚಿಕ್ಕದು ಸ್ವೀಟ್ ಪುಂಡಿನೂ ಮಾಡ್ತಾರೆ. ಈ ಥರ ಪುಂಡಿ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ನೀವು ಎಲ್ಲ ಒಂದ್ಸಲ ಟ್ರೈ ಮಾಡಿ ಈ ಥರದ್ದು ಅಕ್ಕಿ ತಗೊಬಂದು. ಆಮೇಲೆ ನೋಡಿ ಎಲ್ಲನ ಇದರೊಳಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು 25 ನಿಮಿಷ ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಸೊ ಅದು ಬೇಯ್ತಾ ಇರಲಿ. ಆದರೆ ಅದಾಗೋಷ್ಟೊತ್ತಿಗೆ ಇಲ್ಲಿ ಪಾತ್ರೆ ಎಲ್ಲ ರಾಶಿ ಆಯಿತು. ಮಿಕ್ಸಿಯಿಂದ ಹಿಡಿದು ಮಿಕ್ಸ್ ಮಾಡಿರೋ ಪಾತ್ರೆ ಅದು ಇದು ಅಂತ ಒಂದು ರಾಶಿ ಆಯಿತು. ಅಂದರೆ ಆವಾಗಲೇ ತೊಳ್ಕೊಂಡ್ರೆ ಟೆನ್ಷನ್ ಇರಲ್ಲ. ಮತ್ತು ಲಾಸ್ಟಿಗೆ ತೊಳಿತೀನಿ ಅಂತಂದರೆ ಇಲ್ಲಿ ನೀರಿಗೂ ಬೆಂಗಳೂರಲ್ಲೆಲ್ಲ ಪ್ರಾಬ್ಲಮ್ಮು, ಹಾಗೆ ಪಾತ್ರೆನೂ ರಾಶಿ ರಾಶಿ ಆಗಿಬಿಡತ್ತೆ. ಪಾತ್ರೆ ಎಲ್ಲ ತೊಳೆದಾಯಿತು. ನಮ್ಮದು ಕಡುಬು ಅಂದರೆ ಪುಂಡಿನ ಬೇಯ್ತಾ ಇದೆ. ಅಷ್ಟು ತನಕ ಹೊರಗಡೆ ನಮ್ಮದು ಗಾರ್ಡನ್ ನೋಡೋಣ ಅಂತ ಬಂದು ನೋಡಿ, ಪುಟಾಣಿ ಅಲೋವೆರಾ ಗಿಡ, ಮತ್ತು ಇಲ್ಲಿ ಸ್ವಲ್ಪ ಬಸಳೆ, ಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಗಿಡನೂ ಇದೆ. ಮತ್ತು ಇಲ್ಲೊಂದು ಆನಿಯನ್ ಹಾಳಾಗಿತ್ತು ಅಂತ ಇದಕ್ಕೆ ಹಾಕಿದೆ, ಇದನ್ನು ಬಿಸಾಕ್ಬೇಕು ಇವಾಗ. ಮತ್ತು ಇಲ್ಲಿ ದೊಡ್ಡ ಪಾತ್ರೆ ಎಲೆ ಅಂದರೆ ಸಾಂಬಾರು ಬಳ್ಳಿ ಎಲೆ ಅಂತ ಅಂತಾರಲ್ಲ ಅದಿದೆ. ಮತ್ತು ನಮ್ಮದು ಬಸಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲೆ. ಪಾಟಲ್ಲಿ ಹಾಕೊಂಡ್ರು ಚೆನ್ನಾಗಿದೆ. ಮತ್ತು ಇದು ಮೇನಲ್ಲಿ ಆಗೋ ಫ್ಲವರು. ಮತ್ತು ಇಲ್ಲಿ ತುಳಸಿ ಗಿಡ, ಮತ್ತು ಈ ಕಡೆ ಪುದೀನ, ಹಾಗೆ ಅದರ ಚಿಕ್ಕ ಚಿಕ್ಕ ಪಾಲಕ್ ಆಗಿದೆ. ಮತ್ತು ಇಲ್ಲಿ ನಮ್ಮ ಗುಲಾಬಿ ಗಿಡ ಇದೆ. ಇದು ತುಂಬ ಚೆನ್ನಾಗಾಗಿತ್ತು. ಆದರೆ ಅದಕ್ಕೆ ಇವಾಗ ಯಾಕೋ ಒಂದು ಮಿಡತೆ ಥರದೊಂದು ಬಂದಿದ್ರೆ ಎಲೆನೆಲ್ಲ ತಿಂದಾಗ್ತಾ ಇದೆ ನೋಡಿ. ಹೋಯ್ತು ಇವಾಗ ವಿಡಿಯೋ ನಾನು ಮಾಡಬೇಕಾದ್ರೇ. ಇವಾಗ ಎಲೆ ಎಲ್ಲ ಅಲ್ಲಲ್ಲಿ ಕಟ್ ಆಗಿದೆ. ಆದರೆ ಹೂ ಮಾತ್ರ ಇದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ತುಂಬ ಮೊಗ್ಗೆಲ್ಲ ಆಗಿದೆ, ಹಾಗಾಗಿ ಖುಷಿ ಆಯಿತು. ಮತ್ತು ಇದರದ್ದು ಇನ್ನೊಂದೇನು ಗೊತ್ತಾ, ಹೂವು ಎಷ್ಟು ದಿನ ಆದ್ರೂ ಅದೆಲ್ಲ ಉದುರು ಹೋಗಲ್ಲ, ಅದರಲ್ಲೇ ಬಾಡುತ್ತೆ, ಆದರೆ ಉದುರು ಹೋಗಲ್ಲ. ಮತ್ತು ಇಲ್ಲಿ ಇವಾಗ ಟೀ ಮಾಡೋಣ ಅಂತ ಬಂದೆ. ಟೀಗೆ ಇಟ್ಕೊಂಡಿದ್ದೆ, ಹಾಗೆ ಹಾಲು ಹಾಕಿ ಮತ್ತು ಅತ್ತೆ ನೀರು ಹಾಕ್ತಾ ಇದ್ರೆ ಗಿಡಕ್ಕೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಅದರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ನೀರು ಹಾಕೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಮೇಲೆಲ್ಲ ಹೂವೆಲ್ಲ ಇರುತ್ತಲ್ಲ ಅದಕ್ಕೆ ಈ ಥರ ಸ್ಪ್ರೇ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಇದು ನಾನು ತಗೊಬಂದ್ವಿ. ಇನ್ನೊಂದು ಚಿಕ್ಕದಿತ್ತು ಗ್ರೀನ್ ಕಲರ್ದು, ಅದು ಚೆನ್ನಾಗಿತ್ತು. ಇಲ್ಲಿ ನೀರು ಹಾಕಿ ನಾನು ಒಳಗೆ ಬರೋ ಅಷ್ಟೊತ್ತಿಗೆ ನೋಡಿ ಚಹಾ ಎಲ್ಲ ಉಕ್ಕಿಬಿಟ್ಟಿದೆ. ಅದು ಅಲ್ಲೇ ನಿಂತಿದ್ರೆ ಎಷ್ಟೊತ್ತಾದ್ರೂ ಬೇಕಿದ್ರೆ ಮೇಲೇ ಬರಲ್ಲ. ಇವಾಗ ಇದನ್ನೆಲ್ಲ ಪಟ ಅಂತ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ ಗ್ಯಾಸ್ ಒಣಗಿದ್ರೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಕಷ್ಟ. ನೋಡಿ ಇಲ್ಲಿ ಅರ್ಧ ಗಂಟೆ ಆಯಿತು, ನಮ್ಮದು ಪುಂಡಿನೂ ರೆಡಿ ಆಯಿತು. ಹಾಗೆ ಚಹಾ ಹಾಕ್ಕೊಂಡ್ವಿ. ನನ್ನ ಮಗಳಿಗೆ ನೋಡಿ ಪುಟಾಣಿ ಕಪ್ಪಲ್ಲಿ ಚಹಾ, ಅವಳು ಚಹಾ ಕುಡಿಯಲ್ಲ. ಎಲ್ಲೋ ಒಂದೊಂದು ಸಲ ನಾವು ಕುಡಿಬೇಕಾದ್ರೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕುಡಿತಾಳೆ ಅಷ್ಟೇ, ಒಂದು ರಸಕ್ಕೆ ಹಾಕಿ. ಇವಳಿದು ಏನಿದೆ ಈ ಥರ ಇದೆ ಅಂತ ನೋಡ್ತಾ ಇದ್ದಾಳೆ. ನಾನು ಅದನ್ನು ಅವಳಿಗೆ ತೋರಿಸೋದಕ್ಕಿಂತ ಮೊದಲು ಇವತ್ತು ಚಹಾಗೆ ನಮಗೆ ಪುಂಡಿ ಅಂತ ಅಂದೆ. ಅದಕ್ಕೆ ಅವಳು ಎಬೆ ನನಗೆ ಬೇಡ ಪುಂಡಿ ಗಲೀಜು ಅಂತ ಅಂದ್ಲು. ಅವಳು ಪುಂಡಿಗೆ ಕುಂಡಿ ಅಂತ ಇದ್ಲು ನೋಡಿ. ಇವಾಗ ಓಡಾಗ್ತಿದ್ದಾಳೆ. ಇದನ್ನು ತೋರಿಸಿದವಾಗ ಇದೇನಾ ಪುಂಡಿ ಅಂದರೆ ಅಂತ ನೋಡ್ತಾ ಇದ್ದಾಳೆ. ಇವಾಗ ಅವಳು ಏನಾದರೂ ತಿನ್ನೋದಕ್ಕೆ ಕೊಟ್ಟವಾಗ ಹಂಗೆ ಓಡ್ತಾ ಇರ್ತಾಳೆ. ಮತ್ತು ನಮಗೆ ಇದಕ್ಕೆ ನಿನ್ನೆದು ಬಸಳೆ ಕಚ್ಚಿಬಿತ್ತು, ಬಸಳೆದ ಕಾಯ್ಪು, ಮತ್ತು ಅದ್ರ ಜೊತೆ ಪುಂಡಿ ತುಂಬಾ ಟೇಸ್ಟ್ ಆಗಿತ್ತು. ಅವಳಿಗೂ ಇಷ್ಟ ಆಯಿತು, ಅವಳು ಒಂದು ಪುಂಡಿ ತಿಂದಳು. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಗ್ದಾಯಿತು ನೋಡಿ. ಫುಲ್ ಮೋಡ ಇದೆ, ಹಾಗೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಬಿಸಿಲಿಗೆ ಒಣಗಿಲ್ಲ ಅಂತಂದ್ರು ಈ ಗಾಳಿಗೆಲ್ಲ ಬಟ್ಟೆ ಒಣಗಿಬಿಡುತ್ತೆ. ಇವಳು ನಾನು ಬಿಟ್ಟು ಬಂದಿದ್ದೆ, ಇವಳು ಹತ್ಕೊಂಡು ಇವಾಗ ಓಡ್ಕೊ ಬಂದಿದ್ದಾಳೆ ಮೇಲೆ. ಇವಳು ಮತ್ತೆ ಇಲ್ಲಿ ಮೇಲೆ ಬಂದೆ ಕೆಳಗೆ ಹೋಗೋದಕ್ಕೇನೆ ಕೇಳಲ್ಲ, ಮತ್ತೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾಳೆ ಇಲ್ಲಿ. ಎಂತ ಮಾಡುದಾ ನೀನು? ದ್ಯಾಗ ಸ್ಟ್ಯಾಂಡ್ ಹಾಕಿನಿ, ದ್ಯಾಗ ಬತ್ತೀನಿ ರುಲೈ, ದ್ಯಾಗ ಬತ್ತೀನಿ ಡೇ ದೊಡ್ಡ ಬರ್ತೀನಿ. ದೊಡ್ಡ ನಟ್ಟು ಬಾಕಿಲ್ಗೆ ಎತ್ತಿದ್ದು ಚಪ್ಪಲಿ ಇಟ್ಟಿಟ್ಟು ಪಕ್ಕ ಸ್ಲ್ಯಾಪಿಗೆ ಬರ್ತೀನಿ. ತಿತ್ತು ಕುಲ್ಲರ ಅಬ್ಜ ಮಂಪನೆ ಯಾಕ ಬಂದಿ? ಪಕ್ರಿ ಮಾಡ್ಲಿಕ್ಕೆ ಬಂದ್ಯಾ? ಹ್ಞೂ ಅಂತ ಬುತ್ತಿ ಯಾರು? ಎಂತ ಮಾಡಿದೆ ನೀನು? ಹ್ಞೂ ಅಂತ ಶಕ್ಕಶ
ಗಟ್ಟಿ ಉಶಿನಿ. ಬಾ ತಿತ್ತು ಹೋಗುವ, ಕೆಳಗೆ ಹೋಗುವ, ಬೇಗ ಬಾ. ಬೂರ್ವಯ್ಯ ತಮ್ಮ ಬೀನಿ ಬಾ, ಹೋಗುವ ಬಾ. ಎಂಥದ್ದು ಮಾಡು.